ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಕ್ತಗತವಾಗಿ ಬಂದಿರುವಂಥದ್ದು ಜಾತಿಗಳ ಮಧ್ಯೆ ವೈಮನಸ್ಯ ಹುಟ್ಟು ಹಾಕುವಂಥದ್ದು, ಧರ್ಮಗಳ ಮಧ್ಯೆ ದ್ವೇಷವನ್ನು ಬಿತ್ತಿದಂಥದ್ದು. ಇದೇನು ಮೊದಲ ಬಾರಿ ಅಲ್ಲ. ವೀರಶೈವ ಲಿಂಗಾಯತ ಧರ್ಮವನ್ನೇ ಎರಡು ಭಾಗ ಮಾಡೋಕ್ಕೆ ಹೊರಟಂಥ ಮಹಾಪುರುಷ ಸಿದ್ದರಾಮಯ್ಯ. ಬಹಳಷ್ಟು ಬಾರಿ ಇವರು ಹಿಂದುಳಿದ, ಅಲ್ಪಸಂಖ್ಯಾತ, ಮುಂದುವರೆದವರು, SC ST ಈ ಥರ ಅವರು ಧರ್ಮ ಜಾತಿಗಳನ್ನು ಒಡೆಯುವಂಥದ್ದು ಅವರ ಪಾಠ ಆಗ್ಬಿಟ್ಟಿದೆ. ಈಗ ಹೊಸದಾಗಿ ಒಂದು ರೀತಿ ಕರ್ನಾಟಕ ಸರ್ಕಾರ ಕಳೆದ ಒಂದು ತಿಂಗಳಿಂದ ನಡೀತಾ ಇರೋ ಘಟನೆ ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ, ಅವಮಾನ ಪಡುವಂತ ಸಂಗತಿಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ. ಬೆಳಗಾವಿ ಬೆತ್ತಲೆ ಪ್ರಕರಣ, SC ST ಮಹಿಳೆಯನ್ನ ಮಾಡಿದಂಥದ್ದು ಅದು ದೇಶವ್ಯಾಪಿ ಸುದ್ದಿ ಆಯ್ತು, ಇಡೀ ದೇಶವ್ಯಾಪಿ ಸುದ್ದಿ ಆಯ್ತು. ಸರ್ಕಾರಕ್ಕೆ ಮುಜುಗರ ಉಂಟಾಯ್ತು. ಅದು ಮುಗಿತಾ ಇದ್ದಂಗೆ ಭ್ರೂಣ ಹತ್ಯೆಯ ದೊಡ್ಡ ದಂಧೆ ಕೂಡ, ಸುಮಾರು ಸಾವಿರಾರು ಮಕ್ಕಳ ಭ್ರೂಣ ಹತ್ಯೆ ಆಗಿರೋದು ಕೂಡ ಬೆಳಕಿಗೆ ಬಂತು. ಇದು ಮುಜುಗರ ಆಯಿತು. ಕೋಲಾರದ ಮಾಲೂರಲ್ಲಿ ಏನು ಮಕ್ಕಳ ಕೈಲಿ, ಶಾಲಾ ಮಕ್ಕಳ ಕೈಲಿ ಆ ಪಿಟ್ಟನ್ನ ಮತ್ತು ಶೌಚಾಲಯನ್ನ ದಿನನಿತ್ಯ ಕ್ಲೀನ್ ಮಾಡಿಸ್ತಾ ಇರೋವಂಥದ್ದು, 16 ಕಿಲೋಮೀಟರ್ ಹೋಗಿ ಅದಕ್ಕೆ ಬೇಕಾದಂಥ ಬೊಂಬುಗಳನ್ನು ತಂದು ಕ್ಲೀನ್ ಮಾಡುವಂಥ ಒಂದು ಪರಿಪಾಠ, ಮತ್ತು ಆ ಮಕ್ಕಳಿಗೆಲ್ಲ ಆಗಿರ್ತಕ್ಕಂಥ ಅಲರ್ಜಿ, ಸ್ಕಿನ್ ಅಲರ್ಜಿ, ಅವರನ್ನ ಇಡೀ ಆ ಪಿಟ್ಟದ ಒಳಗಡೆ ಇಳಿಸಿ ಇಡೀ ಅವರ ದೇಹ ಮುಳುಗೋಗಿರುವಂಥದ್ದು, ಆ ಬಟ್ಟೆಗಳು ಅಲ್ಲೇ ಬಿದ್ದೋಗಿದೆ. ಇದು ಅವ್ರಿಗೆ ಅವಮಾನ ಆಗಿದೆ. ಅದು ಮುಗಿತಾ ಇದ್ದಂಗೆ ನೆನ್ನೆ ಬೆಂಗಳೂರಿನ ಕಾರ್ಪೊರೇಷನ್ ಏರಿಯಾದಲ್ಲೇನೆ ಅಂದ್ರಹಳ್ಳಿಯಲ್ಲಿ ಮಕ್ಕಳಿಗೆ ಚಾಕ್ಲೇಟು ಚಿಕ್ಕಿ ಕೊಟ್ಟು ಕಳೆದ 4-5 ತಿಂಗಳಿಂದನೂ ಕೂಡ ಬಾತ್ರೂಮನ್ನು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಹೆಣ್ಮಕ್ಳ ಬಾತ್ರೂಮಲ್ಲಿ, ಗಂಡು ಮಕ್ಕಳ ಬಾತ್ರೂಮ್. ಪ್ರತಿದಿನ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರಂತೆ. ಹೆಡ್ ಮಾಸ್ಟರ್ ಬಂದು ಪ್ರತಿದಿನ ಒಂದು ಕ್ಲಾಸಿಗೆ ಬರೋದು, ಬಂದು ಆಯ್ಕೆ ಮಾಡುವಂಥದ್ದು, ಅವ್ರಿಗೆ ಚಾಕ್ಲೇಟು ಚಿಕ್ಕಿ ಕೊಟ್ಟು ದಿನನಿತ್ಯ ಕ್ಲೀನ್ ಮಾಡುವಂಥದ್ದು. ಇದು ಸರ್ಕಾರ ಸತ್ತಿರೋ ಅಂಥದ್ದಕ್ಕೆ ಸರ್ಕಾರ ಆಕ್ಟಿವ್ ಇಲ್ಲದೆ ಇರತಕ್ಕಂಥದ್ದು, ಮತ್ತೆ ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಹಿಡಿತ ಇಲ್ಲದೆ ಇರತಕ್ಕಂಥ ನಿಲುವನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಈ ಘಟನೆಗಳೆಲ್ಲ ಮರೆಮಾಚಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಹೊಸ ಅಸ್ತ್ರ ಹುಡುಕಿದ್ದಾರೆ. ನನಗೆ ಏಕಾಏಕಿ ಹಿಜಾಬ್ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಲೆತ್ತೆ, ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನಗಳು ಬಂದಿದೆ. ಹೊಸದಾಗಿ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು, ಅಟ್ಲೀಸ್ಟ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಾದರೂ ಕೂಡ ನಾವು ಯಾವುದೇ ಧರ್ಮಕ್ಕೆ ಜಾತಿಗೆ ಸೇರಿದವರಲ್ಲ ಗೊತ್ತಾಗಬಾರ್ದು. ಅಲ್ಲಿ ಅವರು SC ಇರ್ಬೋದು, ಮುಂದುವರೆದವ್ರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಪಾರ್ಸಿ ಇರ್ಬೋದು, ಇವೆಲ್ಲ ಗೊತ್ತಾಗಬಾರ್ದು. ಆ ರೀತಿ ವಿದ್ಯಾಭ್ಯಾಸವನ್ನ ಕಲಿಯುವಂಥದ್ದು ನಮ್ಮ ಸಂಸ್ಕೃತಿ. ಇವತ್ತು ಅದಕ್ಕೂ ಸಿದ್ದರಾಮಯ್ಯನವರು ಕಲ್ಲಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.